ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವು ಸಾಮಾನ್ಯವಾಗಿ ರಾಮಾಯಣ ಅಂದಾದ ತಕ್ಷಣ ವಾಲ್ಮೀಕಿ ಮಹರ್ಷಿಗಳನ್ನ ನೆನೆಸ್ಕೊಳ್ತೀವಿ, ಆದಿಕವಿ ಅಂತ. ಹೌದು, ಖಂಡಿತ. ಆದ್ರೆ ಅವರು ಆ ಮಹರ್ಷಿ ಪಟ್ಟಕ್ಕೇರೋಕ್ಕೂ ಮುಂಚೆ ಅವರ ಹಿನ್ನೆಲೆ ಏನು ಅನ್ನೋದಿದೆಯಲ್ಲ, ಅದು ತುಂಬಾ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ನಿಜ, ಅದು ನಿಜಕ್ಕೂ ಒಂದು ಆಶ್ಚರ್ಯಕರವಾದ ಹಾಗೇನೆ ಕುತೂಹಲಕಾರಿ ವಿಷಯ. ಹೌದು. ನಾವು ಇವತ್ತು ಲಭ್ಯ ಇರೋ ಕೆಲವು ಆಕರಗಳನ್ನ, ಅಂದ್ರೆ ಮುಖ್ಯವಾಗಿ ಈ ಯೂಟ್ಯೂಬ್ ವಿಡಿಯೋಗಳಲ್ಲಿ ಉಲ್ಲೇಖಿಸಿರೋ ಸ್ಕಂದ ಪುರಾಣದ ಭಾಗಗಳನ್ನ ನೋಡ್ಕೊಂಡು ವಾಲ್ಮೀಕಿ ಮಹರ್ಷಿಯವರ ಆ ಪರಿವರ್ತನೆಯ ಬಗ್ಗೆ ಸ್ವಲ್ಪ ಮಾತಾಡೋಣ. ಖಂಡಿತ. ಒಬ್ಬ ವ್ಯಕ್ತಿ ಹೇಗೆ ತನ್ನ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಿಕೊಂಡು ಅಷ್ಟೊಂದು ಉನ್ನತ ಸ್ಥಿತಿಗೆ ತಲುಪಿದ್ರು ಅನ್ನೋದನ್ನ ನೋಡೋಣ. ಸ್ಕಂದ ಪುರಾಣದ ಪ್ರಕಾರ ಅವರ ಮೊದಲ ಹೆಸರು ಅಗ್ನಿಶರ್ಮ ಅಂತ ಹೇಳ್ತಾರಲ್ಲ. ಹೌದು, ಅಗ್ನಿಶರ್ಮ ಉತ್ತಮ ಬ್ರಾಹ್ಮಣ ಕುಟುಂಬದನ್ನೇ ಜನಿಸಿದ್ದು. ಹಾಗಿದ್ಮೇಲೆ ಆ ದರೋಡೆಕೋರನಾಗುವ ಪರಿಸ್ಥಿತಿ ಹೇಗೆ ಬಂತು? ಅದೇ ಜೀವನದ ಕಷ್ಟಗಳು ಅಂತಾರಲ್ಲ, ಹಾಗೆ. ಮುಖ್ಯವಾಗಿ ದಾರಿದ್ರ್ಯ ಅಂದ್ರೆ ಬಡತನ, ಅದು ಅವರನ್ನ ಅನಿರೀಕ್ಷಿತವಾದ ದಾರಿಗೆ ತಳ್ಳಿತು. ಅಂದ್ರೆ ಆರಂಭದಲ್ಲಿ ಅವರು ಧರ್ಮನಿಷ್ಠರಾಗಿಯೇ ಇದ್ರು, ಮದುವೆ ಆಗಿ ಸಂಸಾರ ನಡೆಸುತ್ತಿದ್ರು. ಹೌದು, ಹಾಗಂತಾನೆ ಹೇಳಲಾಗುತ್ತೆ. ಆಮೇಲೆ ಈ ಬಡತನ ವಿಪರೀತ ಆದಾಗ ಕುಟುಂಬವನ್ನ ಸಾಕ್ಲೇಬೇಕು ಅನ್ನೋ ಕಾರಣಕ್ಕೆ ಅದೇ ಮುಖ್ಯ ಕಾರಣ ಆಗಿತ್ತು ಅಂತ ಆಕರಗಳು ಹೇಳ್ತವೆ. ಪ್ರಯಾಣಿಕರನ್ನ ಅಡ್ಡಗಟ್ಟಿ ದೋಚೋಕೆ ಶುರು ಮಾಡ್ತರು. ಇದು ಕೇಳೋಕೆ ಒಂಥರ ಅಚ್ಚರಿ ಅಲ್ವಾ, ಒಬ್ಬ ಸಂಸಾರಸ್ಥ ಈ ಹಂತಕ್ಕೆ ಹೋಗ್ತಾನಾ ಅಂತ. ಹೌದು, ಆದ್ರೆ ಇಲ್ಲಿ ಗಮನಿಸಬೇಕಾದ್ದೇನು ಅಂದ್ರೆ ಅವರದನ್ನ ಮಾಡ್ತಾ ಇದ್ದಿದ್ದು ತಮ್ಮ ಕುಟುಂಬಕ್ಕೋಸ್ಕರ ಅನ್ನೋ ಒಂದು ಭಾವನೆ ಅವರಲ್ಲಿತ್ತು. ಆದ್ರೆ ತಾನು ಮಾಡ್ತಿರೋದು ಪಾಪದ ಕೆಲ್ಸ ಅನ್ನೋ ಅರಿವು ಇತ್ತೋ ಇಲ್ವೋ ಅವರಿಗೆ? ಬಹುಶಃ ಆ ಅರಿವು ಅಷ್ಟಾಗಿ ಇರ್ಲಿಲ್ವೇನೋ, ಅಥವಾ ಅದನ್ನ ಒಂದು ರೀತಿ ಸಮರ್ಥನೆ ಮಾಡ್ಕೊಳ್ತಿದ್ರೇನೋ, ಕುಟುಂಬಕ್ಕಾಗಿ ಅಲ್ವಾ ಮಾಡ್ತಿರೋದು ಅಂತ. ಸರಿ, ಇದೇ ಹೊತ್ತಲ್ಲೇ ಅಲ್ವಾ ಆ ಸಪ್ತಋಷಿಗಳ ಭೇಟಿಯಾಗೋದು? ಹೌದು ಹೌದು, ಅದೇ ಅವರ ಜೀವನದ ಟರ್ನಿಂಗ್ ಪಾಯಿಂಟ್. ಸಪ್ತಋಷಿಗಳು ಅಂದ್ರೆ ಆ ಕಾಲದ ಮಹಾನ್ ಜ್ಞಾನಿಗಳು. ಕೆಲವೆಡೆ ಅತ್ರಿ ಮಹರ್ಷಿ ಅಂತ ಕೂಡ ಉಲ್ಲೇಖ ಇದೆ. ಆ ಭೇಟಿ ಅವರನ್ನ ಪೂರ್ತಿ ಬದಲಾಯಿಸ್ಬಿಟ್ಟು ಅಂತಾರೆ. ನಿಜ, ಋಷಿಗಳು ಅವರನ್ನ ಪ್ರಶ್ನೆ ಮಾಡ್ತಾರೆ. ಅಬೇನಾ, ನೀನು ಈ ಪಾಪದ ಕೆಲ್ಸ ಮಾಡ್ತಿರೋದು ಕುಟುಂಬಕ್ಕಾಗಿ ಅಂತೀಯ, ಅವರು ನಿನ್ನ ಪಾಪದಲ್ಲಿ ಪಾಲ್ ತಗೊಳ್ತಾರಾ ಅಂತ. ಕರೆಕ್ಟ್. ಆ ಪ್ರಶ್ನೆ ಇದೆಯಲ್ಲ, ಅದು ಅಗ್ನಿಶರ್ಮನನ್ನ ಒಂಥರ ಅಲ್ಲಾಡಿಸ್ಬಿಡ್ತು. ಆಮೇಲೆ ಮನೆಗ್ ಹೋಗಿ ಹೆಂಡತಿ ಮಕ್ಕಳನ್ನ ಕೇಳಿದಾಗ ಅವರು ಇಲ್ಲ, ನಿಮ್ಮ ಪಾಪ ನಿಮ್ಗೆ, ನಮ್ಗಲ್ಲ ಅಂತ ಹೇಳ್ಬಿಡ್ತಾರೆ. ಅಬ್ಬಾ, ಅದು ಎಂಥ ದೊಡ್ಡ ಪೆಟ್ಟು ಬಿದ್ದಿರುತ್ತಲ್ವಾ ಅವ್ರಿಗೆ. ಖಂಡಿತ. ಅದೇ ನೋಡಿ, ಜ್ಞಾನೋದಯದ ಕ್ಷಣ ಅಂತಾರಲ್ಲ, ಆ ಥರ ತಾನು ಮಾಡ್ತಿರೋ ಕೆಲಸದ ಭಾರ, ಅದರ ಪಾಪ, ಅದು ಪೂರ್ತಿ ತನ್ನದೇ ಅಂತ ಅವ್ರಿಗೆ ಅರಿವಾಗುತ್ತೆ. ಆಮೇಲೆ ಪಶ್ಚಾತ್ತಾಪದಿಂದ ಮತ್ತೆ ಋಷಿಗಳ ಹತ್ರ ಹೋಗಿ ದಾರಿ ತೋರಿಸಿ ಅಂತ ಬೇಡ್ಕೋತಾರೆ. ಹೌದು, ಆಗ ಋಷಿಗಳು ಅವರಿಗೆ ಮರ ಮರ ಅಂತ ಜಪಿಸೋಕ್ ಹೇಳ್ತಾರೆ. ಇದೊಂದು ಸ್ವಾರಸ್ಯಕರ ವಿಷಯ ಅಲ್ವಾ? ಮರ ಮರ ಅಂತ ಜಪಿಸ್ತಾ ಇದ್ರೆ ಅದು ಉಲ್ಟಾ ರಾಮ ರಾಮ ಅಂತ ಕೇಳಿಸ್ತಾ ಇದೆ. ಹೌದು, ಅದೊಂದು ತಾರಕ ಮಂತ್ರವಾಯ್ತು ಅಂತ ಹೇಳ್ತಾರೆ. ಆ ಜಪದಲ್ಲಿ ಅದೆಷ್ಟು ತಲ್ಲೀನರಾದ್ರಂದ್ರೆ ಅವರು ಸುತ್ತ ಹುತ್ತಾನೆ ಬೆಳೆದು ಹೋಯ್ತು ಅಂತ. ಹೌದು, ವಾಲ್ಮೀಕಿ ಅಂದ್ರೆ ಹುತ್ತ, ಅದರಿಂದ ಹೊರ ಬಂದಿದ್ದಕ್ಕೆ ವಾಲ್ಮೀಕಿ ಅಂತ ಹೆಸರು ಬಂತು. ದರೋಡೆಕೋರನಿಂದ ಮಹರ್ಷಿಯಾದ ಕಥೆ ಇದು. ಅದ್ಭುತ. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ವಿಷಯ ಇದೆ. ಅವರ ಆ ತಪಸ್ಸಿಗೆ ಎಷ್ಟು ಶಕ್ತಿ ಇತ್ತು ಅಂದ್ರೆ, ತ್ರಿಮೂರ್ತಿಗಳು ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂವರು ಬಂದು ಅನುಗ್ರಹಿಸಿದ್ರು ಅಂತ ಕೆಲವು ಕಡೆ ಉಲ್ಲೇಖ ಇದೆ. ಓ, ಅದು ಸಾಮಾನ್ಯ ವಿಷಯ ಅಲ್ಲ, ಮೂರು ದೇವರ ಕೃಪೆ ಸಿಗೋದು ಅಂದ್ರೆ. ಹೌದು, ಅವರು ಮೊದಲು ಶಿವನ ಆರಾಧಕರಾಗಿದ್ರು ಅಂತಲೂ ಹೇಳಲಾಗುತ್ತೆ. ಅದೇ ತ್ರಿಮೂರ್ತಿಗಳ ಅನುಗ್ರಹ ಸಿಕ್ತು ಅಂದ್ರೆ ಅದು ಅವರ ಸಂಪೂರ್ಣ ಆಧ್ಯಾತ್ಮಿಕ ಉನ್ನತಿಯನ್ನ, ಪರಿಪೂರ್ಣತೆಯನ್ನು ತೋರಿಸುತ್ತೆ. ಹಾಗಾದ್ರೆ ಈ ಅನುಗ್ರಹದ ನಂತರವೇ ಅವರು ರಾಮಾಯಣ ಬರೆಯೋಕೆ ಶುರು ಮಾಡಿದ್ದು? ಹೌದು, ಮುಖ್ಯವಾಗಿ ಸೃಷ್ಟಿಕರ್ತ ಬ್ರಹ್ಮನ ಆಶೀರ್ವಾದ ಮತ್ತು ಪ್ರೇರಣೆಯಿಂದ ಅವರು ಆದಿಕವಿಯಾದರು. ಜಗತ್ತಿನ ಮೊದಲ ಮಹಾಕಾವ್ಯ ರಾಮಾಯಣವನ್ನ ರಚನೆ ಮಾಡಿದ್ರು. ಆ ಕ್ರೌಂಚ ಪಕ್ಷಿಗಳ ಕಥೆಯೂ ಇದೆಯಲ್ಲ, ಆ ಶೋಕದಿಂದಲೇ ಶ್ಲೋಕ ಹುಟ್ಟಿದ್ದು ಅಂತ. ಹೌದು ಹೌದು, ಒಟ್ನಲ್ಲಿ ಅಗ್ನಿಶರ್ಮ ಅನ್ನೋ ವ್ಯಕ್ತಿಯಿಂದ ಆದಿಕವಿ ವಾಲ್ಮೀಕಿ ಮಹರ್ಷಿಯವರೆಗೆ ಅವರ ಈ ಇಡೀ ಪ್ರಯಾಣ ಇದೆಯಲ್ಲ, ಅದು ನಿಜಕ್ಕೂ ವಿಸ್ಮಯ ಮೂಡಿಸುತ್ತೆ. ಖಂಡಿತವಾಗಿ. ಪಶ್ಚಾತ್ತಾಪಕ್ಕೆ, ದೃಢ ಸಂಕಲ್ಪಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಎಂಥ ಕೆಟ್ಟ ದಾರಿಯಲ್ಲಿದ್ರೂ ಬದಲಾಗಬೇಕು ಅಂತ ಮನಸ್ಸು ಮಾಡಿದ್ರೆ ಉನ್ನತ ಸ್ಥಿತಿಗೆ ಹೋಗಬಹುದು ಅನ್ನೋದಕ್ಕೆ ಸಾಕ್ಷಿ ಇದು. ನಿಜ. ಹಾಗೇನೆ ಈ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಇಡುತ್ತೆ ಅಲ್ವಾ? ಏನು ಅಂದ್ರೆ, ಮನುಷ್ಯನ ಜೀವನವನ್ನು ಅವನ ಪರಿಸ್ಥಿತಿಗಳು ನಿರ್ಧರಿಸುತ್ತವಾ, ಅಥವಾ ನಮ್ಮೊಳಗಿನ ಬದಲಾವಣೆ, ಅರಿವು, ನಮ್ಮ ಸಂಕಲ್ಪ ಶಕ್ತಿ ಇದ್ರಿಂದ ನಾವು ನಮ್ಮ ಹಣೆಬರಹವನ್ನೇ ಬದಲಾಯಿಸಿಕೊಳ್ಬಹುದಾ? ಹೌದು, ಇದು ಯೋಚನೆ ಮಾಡಬೇಕಾದ ವಿಷಯವೇ.
ಪರಿಸ್ಥಿತಿ ಕಾರಣಮ ಅಥವಾ ನಮ್ಮ ಆಂತರಿಕ ಶಕ್ತಿ ಮುಖ್ಯವಾ ಅಂತ? ಬಹುಶಃ ಎರಡೂ ಪಾತ್ರ ವಹಿಸುತ್ತವೇನೋ, ಆದ್ರೆ ನಮ್ಮ ಆಯ್ಕೆ, ನಮ್ಮ ಪರಿವರ್ತನೆಗೆ ಖಂಡಿತ ಅವಕಾಶ ಇದೆ ಅನ್ನೋದನ್ನ ವಾಲ್ಮೀಕಿಯವರ ಕಥೆ ತೋರಿಸುತ್ತೆ. ನಿಜಕ್ಕೂ ಸ್ಫೂರ್ತಿದಾಯಕ ಕಥೆ. ಈ ಚರ್ಚೆ ಕೇಳುಗರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಹೌದು, ಧನ್ಯವಾದಗಳು.